ಹಲೋ ಹಾಯ್ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು MS ವರ್ಲ್ಡ್ ಕ್ಲಾಸಸ್. ಇವತ್ತಿನ ಅವಧಿಯಲ್ಲಿ 9ನೇ ತರಗತಿಯ ಗಣಿತ ವಿಷಯದಲ್ಲಿ ಎಕ್ಸಾಮ್ಗೆ ಬರುವಂತಹ ಒಂದು ಅಂಕದ ಪ್ರಶ್ನೆಗಳನ್ನು ಯಾವ ಪಾಠದಿಂದ ಯಾವ ರೀತಿ ಬರುತ್ತೆ ಅನ್ನೋದನ್ನು ಈ ವಿಡಿಯೋನಲ್ಲಿ ನೋಡೋಣ. ವಿದ್ಯಾರ್ಥಿಗಳೇ, ಈ ವಿಡಿಯೋನಲ್ಲಿ ನಾವು ಆಲ್ಮೋಸ್ಟ್ ಆಲ್ ನಾನು ಎಲ್ಲ ಒಂದು ಅಂಕದ ಪ್ರಶ್ನೆಗಳನ್ನೆಲ್ಲ ಇಲ್ಲಿ ಕವರ್ ಮಾಡ್ತೀನಿ. ನಿಮಗೆ ಇದು ನಾಳೆ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. ಮುಂಬರುವ ಎಕ್ಸಾಮ್ಗಳಲ್ಲಿ ಕೂಡ ಇಲ್ಲ, ವಾರ್ಷಿಕ ಪರೀಕ್ಷೆಯಲ್ಲಿ ಅರ್ಧ ವಾರ್ಷಿಕ ಯಾವುದೇ ಎಕ್ಸಾಮ್ ಇರಲಿ, ಟೆಸ್ಟ್ ಇರಲಿ, ನಿಮಗೆ ಒಂದು ಅಂಕದ ಎಲ್ಲ ಒಂದು ಅಂಕದ ಪ್ರಶ್ನೆಗಳನ್ನು ಹಾಕಿದ್ದೀನಿ. ನಿಮಗೆ ಭಾಳಷ್ಟು ಹೆಲ್ಪ್ಫುಲ್ ಆಗುತ್ತೆ. ಹಾಗಾದರೆ ನೋಡೋಣ ಈ ವಿಡಿಯೋನಲ್ಲಿ ಯಾವ ಪಾಠದಿಂದ ಯಾವ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅಂತ. ಹೊಸದಾಗಿದ್ದರೆ ನಮ್ಮ ಚಾನಲನ್ನು ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಹಾಗಾದರೆ ಒಂದನೇ ಪ್ರಶ್ನೆಗೆ ಹೋಗೋಣ. ಕೆಳಗಿನ ಯಾವುದು ಭಾಗಲಬ್ಧ ಸಂಖ್ಯೆ ಆಗಿದೆ ಅಂತ ಕೇಳಿದ್ದಾರೆ. ಅದಕ್ಕೆ ಉತ್ತರ √3 ಸ್ಕ್ವೇರ್ ಆಗುತ್ತೆ. ಸೊ x² x ರಷ್ಟು 6, 5x³ -3 ಈ ಬಹುಪದೋಕ್ತಿಯ ಮಹತ್ತಮ ಘಾತ ಎಷ್ಟು ಅಂತ ಕೇಳಿದರೆ ಉತ್ತರ 6. ಮೂಲ ಬಿಂದುವಿನ ನಿರ್ದೇಶಾಂಕಗಳು ಏನಾಗಿರುತ್ತೆ? 0, 0 ಆಗಿರುತ್ತೆ. ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು ಡ್ಯಾಶ್ ಪರಿಹಾರಗಳನ್ನು ಹೊಂದಿರುತ್ತವೆ, ಅಪರಿಮಿತ ಪರಿಹಾರಗಳನ್ನು ಹೊಂದಿರುತ್ತದೆ. ಒಂದು ಬಿಂದುವಿನ ಮೂಲಕ ಹಾದು ಹೋಗುವ ಸರಳಗಳ ಸಂಖ್ಯೆ ಅಂತ ಎಷ್ಟು ಅಂತ ಕೇಳಿದರೆ ಅನಂತ ಅಂಥೇಳಿ ಉತ್ತರ ಹಾಕಬೇಕ್ರಿ. x = 0 ಆದರೆ ಬಹುಪದೋಕ್ತಿ p(x) x³ x² 5x + 8 ಬೆಲೆ ಕೇಳಿದ್ದಾರೆ. ಇಲ್ಲಿ x ಜಾಗಿನಲ್ಲಿ ಏನು ತುಂಬಬೇಕು? ನೀವು 0 ತುಂಬಿದಾಗ ಎಷ್ಟು ಉಳಿಯುತ್ತೆ? ಕೊನೆಗೆ 8 ಉಳಿಯುತ್ತೆ. ಹೀಗಾಗಿ ಆಪ್ಷನ್ ಡಿ ಆಗುತ್ತೆ. ಎರಡು ಸರಳ ರೇಖೆಗಳು ಪರಸ್ಪರ ಛೇದಿಸಿದಾಗ ಉಂಟಾಗುವ ಶೃಂಗಾಭಿಮುಖ ಕೋನಗಳು ಏನಾಗಿರುತ್ತವೆ? ಸಮವಾಗಿರುತ್ತವೆ. 8ನೇ ಪ್ರಶ್ನೆ ಹೋಗೋಣ. ಒಂದು ಬಿಂದುವು ಎರಡನೇ ಚತುರ್ಥಕದಲ್ಲಿದ್ದರೆ ಅದು ಡ್ಯಾಶ್ ಡ್ಯಾಶ್ ರೂಪದಲ್ಲಿರುತ್ತವೆ, ಅಂದರೆ ಮೈನಸ್ ಪ್ಲಸ್ ರೂಪದಲ್ಲಿ ಇರುತ್ತವೆ, ಅಂದರೆ ಅದರದ ಚಿಹ್ನೆಗಳನ್ನು ಕೇಳಿದ್ದಾರೆ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. 0.3 p/q ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಹೇಳಿದ್ದಾರೆ. ಹಾಗಾದರೆ p/q ರೂಪದಲ್ಲಿ ವ್ಯಕ್ತಪಡಿಸಿದಾಗ ಎಷ್ಟು ಬರುತ್ತೆ ವಿದ್ಯಾರ್ಥಿಗಳೇ? 3/10 ಬರುತ್ತದೆ. 10ನೇ ಪ್ರಶ್ನೆ. ಒಂದು ಸರಳ ರೇಖೆಯ ಮೇಲೆ ಒಂದು ಕಿರಣವು ನಿಂತಾಗ ಉಂಟಾಗುವ ಪಾರ್ಶ್ವಕೋನಗಳ ಮೊತ್ತ ಅಂತ ಕೇಳಿದ್ದಾರೆ. ಪಾರ್ಶ್ವಕೋನಗಳ ಮೊತ್ತ ಎಷ್ಟಾಗುತ್ತೆ? 180 ಆಗುತ್ತೆ. ಮುಂದಿನ ಪ್ರಶ್ನೆ. 0 ಒಂದು ಭಾಗಲಬ್ಧ ಸಂಖ್ಯೆಯೇ? ನೀವು ಅದನ್ನು p/q ರೂಪದಲ್ಲಿ ಬರೆಯಬಹುದು ಅಂತ ಕೇಳಿದ್ದಾರೆ. ಹೌದು, 0 ಒಂದು ಏನಾಗಿದೆ? ಭಾಗಲಬ್ಧ ಸಂಖ್ಯೆಯಾಗಿದೆ, p/q ರೂಪದಲ್ಲಿ ಬರೆಯಬಹುದು. 12ನೇ ಪ್ರಶ್ನೆ. a+b³ ಸೂತ್ರವನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಹಾಗಾದರೆ a+3 ವಿಸ್ತೃತ ರೂಪ ಏನಾಗುತ್ತೆ? a³ + b³ + 3ab × a+b ಆಗುತ್ತೆ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಎರಡು ಪ್ರತ್ಯೇಕ ಬಿಂದುಗಳ ಮೂಲಕ ಎಷ್ಟು ಸರಳ ರೇಖೆಗಳನ್ನು ಎಳೆಯಬಹುದು? ಎರಡು ಪ್ರತ್ಯೇಕ ಬಿಂದುಗಳಂದರೆ ಬೇರೆ ಬೇರೆ ಬಿಂದುಗಳು ಎಷ್ಟು ಸರಳ ರೇಖೆಗಳನ್ನು ಎಳೆಯಬಹುದು ಅಂತ ಕೇಳಿದರೆ ಅಸಂಖ್ಯಾತ ಸರಳ ರೇಖೆಗಳನ್ನು ಎಳೆಯಬಹುದು. 14ನೇದು. ಒಂದು ಅಂಶಕ್ಕೆ ಸಮನಾಗಿರುವ ಅಂಶಗಳು ಒಂದಕ್ಕೊಂದು ಏನಾಗಿರುತ್ತವೆ? ಸಮನಾಗಿರುತ್ತವೆ. 15ನೇದು. ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣದ ಆದರ್ಶ ರೂಪ ಬರೀರಿ ಅಂತ ಹೇಳಿದ್ದಾರೆ. ಹಾಗಾದರೆ ಎರಡು ಚರಾಕ್ಷರ ರೇಖಾತ್ಮಕ ಸಮೀಕರಣ ಆದರ್ಶ ರೂಪ ಏನಾಗುತ್ತೆ? ax + by + c = 0 ಆಗುತ್ತೆ. ಸೊ ಕೊನೆಯ ಪ್ರಶ್ನೆ ನೋಡಿ, 16ನೇದು. ಪಿ ಕೋನದ ಅಳತೆ 50 ಡಿಗ್ರಿ ಆದರೆ ಕ್ಯೂ ಕೋನದ ಅಳತೆ ಎಷ್ಟು ಅಂತ ಕೇಳಿದ್ದಾರೆ. ಹಾಗಾದರೆ ಇಲ್ಲಿ ಪಿ 50 ಆದರೆ ಕ್ಯೂ ಕೂಡ 50 ಆಗುತ್ತೆ. ಶೃಂಗಾಭಿಮುಖ ಕೋನಗಳ ಮೊತ್ತ ಎರಡು ಶೃಂಗಾಭಿಮುಖ ಕೋನ ಆಗುತ್ತೆ, ಹೀಗಾಗಿ ಸಮ ಆಗಿರುತ್ತೆ. ಪರ್ಯಾಯ ಕೋನಗಳು ಹಾಗಾಗಿ ಕ್ಯೂ ಕೋನ ಎಷ್ಟಾಗುತ್ತೆ? 50 ಡಿಗ್ರಿ ಆಗುತ್ತೆ. ಸೊ ಮುಂದಿನ ಕ್ವಶನ್ಗೆ ಹೋಗೋಣ. ಒಂದು ಭಾಗಲಬ್ಧ ಸಂಖ್ಯೆಯನ್ನು ಬರೆಯುವ ಸಾಮಾನ್ಯ ರೂಪ ಅಂತ ಕೇಳಿದರೆ ಅದು p/q ರೂಪದಲ್ಲಿ ಬರೀತಾರೆ. 49ರಷ್ಟು 1/2 ಘಾತನ್ನು ಸಾಮಾನ್ಯ ರೂಪದಲ್ಲಿ ಬರೆದಾಗ ಎಷ್ಟಾಗುತ್ತೆ? 7 ಬರುತ್ತೆ. 70 ಡಿಗ್ರಿ ಕೋನದ ಪೂರ್ವ ಕೋನ ಅಂತ ಕೇಳಿದರೆ 70 ಡಿಗ್ರಿ ಪೂರ್ವ ಕೋನ ಎಷ್ಟಾಗುತ್ತೆ? 20 ಡಿಗ್ರಿ ಆಗುತ್ತೆ. p(x) 4x³ 5x³ 4x ರಷ್ಟು 5 5x³ + 7 ಬಹುಪದೋಕ್ತಿ ಮಹತ್ತಮ ಘಾತ ಕೇಳಿದರೆ ಇದರ ಮಹತ್ತಮ ಘಾತ ಎಷ್ಟಿದೆ? 5 ಇದೆ. ಒಂದು ಸಮಬಾಹು ತ್ರಿಭುಜದ ಕೋನಗಳ ಅಳತೆಯು ಎಷ್ಟಿರುತ್ತೆ? 60 ಡಿಗ್ರಿ ಇರುತ್ತೆ. ಸಮಾಂತರ ಚತುರ್ಭುಜದಲ್ಲಿ ಪಾರ್ಶ್ವಕೋನಗಳ ಮೊತ್ತ ಎಷ್ಟಾಗುತ್ತೆ? 180 ಆಗುತ್ತೆ. p(x) = 4x ರಷ್ಟು 5 + 8 p(0) ಬೆಲೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ p ಜಾಗದಲ್ಲಿ x ಜಾಗದಲ್ಲಿ 0 ತುಂಬಿದಾಗ ಉತ್ತರ ಎಷ್ಟು ಉಳಿಯುತ್ತೆ? 8 ಬರುತ್ತೆ. ರೇಖಾಗಣಿತದ ಪಿತಾಮಹ ಯಾರು ಅಂತ ಕೇಳಿದ್ದಾರೆ. ಯಾರಾಗ್ತಾರೆ ರೇಖಾಗಣಿತದ ಪಿತಾಮಹ? ಯೂಕ್ಲಿಡ್. ಸೊ ಮುಂದಿನ ಕ್ವಶನ್ಗೆ ಹೋಗೋಣ. ಒಂದು ಅಂಕದ ಪ್ರಶ್ನೆಗಳಿಗೆ. ಒಂದು ಬಹುಭುಜಾಕೃತಿಯಲ್ಲಿ ಒಳಕೋನಗಳ ಮೊತ್ತ ಕಂಡುಹಿಡಿಯುವ ಸೂತ್ರ ಏನಾಗುತ್ತೆ? E = 360/n. ಲಂಬಕೋನ ತ್ರಿಭುಜದಲ್ಲಿ ಅತ್ಯಂತ ದೊಡ್ಡ ಬಾಹುವಿನ ಹೆಸರು ಏನಂತಿದೆ? ಕರ್ಣ ಅಂತೇಳಿ ಕರೀತಾರೆ, ಅಥವಾ ವಿಕರ್ಣ ಕೂಡ ಅಂತ ಕರಿಬಹುದು. ಕೋಬಾಕಸ್ ಸಿದ್ಧಾಂತ ನಿರೂಪಿಸಿದೆ ಅಂಥೇಳಿ ಇದನ್ನು ನಿಮಗೆ
ಟೆಕ್ಸ್ಟ್ ಬುಕ್ನಲ್ಲಿ ಸಿಗುತ್ತೆ. ಈಗ ಇದರದ್ದು ವ್ಯಾಖ್ಯಾನ ನೀವು ಅಲ್ಲಿ ನೋಡ್ಬೋದು. 12ನೇ ಪ್ರಶ್ನೆ, ಘನ ಬಹುಪದೋಕ್ತಿಗೆ ಒಂದು ಉದಾಹರಣೆ ಕೊಡಿ ಅಂತ ಹೇಳಿದೆ. ಯಾವ್ದು ಬೇಕಾದ ನೀವು ಉದಾಹರಣೆನ ತೊಗೋಬೋದು. ಇಲ್ಲಿ 3x³ + 2x² + 3x - 5 ಯಾವುದಾದ್ರೂ ಒಂದು ಬೇಕಾದ ಚರಾಕ್ಷರವನ್ನು ತೊಗೊಂಡು ಒಂದು ಉದಾಹರಣೆ ತೊಗೋಬೋದು. ಪಕ್ಕದ ಚಿತ್ರದಲ್ಲಿ ನೋಡಿ ಆಧಾರ ಪ್ರತಿಜ್ಞೆಯನ್ನು ಬರಿ ಅಂತ ಹೇಳಿದ್ದಾರೆ. ಇದು ನಿಮಗಿದ್ದು ಇದು ಒಂದು ಕ್ವಶನ ಕೊಟ್ಟಿದ್ದೀನಿ. ನನಗೆ ಕಮೆಂಟ್ಸ್ನಲ್ಲಿ ಇದರದ ಆನ್ಸರನ್ನು ಹೇಳಿ. 14ನೇ, ಪಕ್ಕದ ಚಿತ್ರದಲ್ಲಿ ಒಂದು ಜೊತೆ ಶೃಂಗಾಭಿಮುಖ ಕೋನಗಳು ಬರಿ ಅಂತ ಹೇಳಿದರೆ ಕೋನ 2 ಮತ್ತು ಕೋನ 8. ಕೋನ 2 ಮತ್ತು ಕೋನ 8 ಆಗುತ್ತೆ. ಕೋನ 2 5. ಕೋನ 2 ಮತ್ತು ಕೋನ 5. ಒಂದು ಪತಂಗದ ಎಲ್ಲ ಒಳಕೋನಗಳ ಮೊತ್ತ ಎಷ್ಟಾಗುತ್ತೆ? 360 ಡಿಗ್ರಿ ಆಗಿರುತ್ತೆ. ಪತಂಗ ಕೂಡ ಒಂದು ಚತುರ್ಭುಜ, ಹೀಗಾಗಿ 360 ಡಿಗ್ರಿ. 1/7 = 0.14 2857 ಅದಕ್ಕೆ 2/7 ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಆಲ್ರೆಡಿ 1/7 ಬೆಲೆ ಕೊಟ್ಟಿದ್ದಾರೆ. ಸೊ ಅದಕ್ಕೇನು ಮಾಡಬೇಕು ನೀವು? 1/7 ಬೆಲೆಗೆ 2ರಿಂದ ಗುಣಿಸಬೇಕು. ಸೊ ಇಲ್ಲಿದೆ ನೋಡಿ ಆನ್ಸರ್. ಅದು 2ರಿಂದ ಗುಣಿಸಿದಾಗ ಅದರ ಉತ್ತರ ಇಷ್ಟು ಬರುತ್ತೆ, 0.285714 ಬರುತ್ತೆ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಇವೆಲ್ಲ ವಿದ್ಯಾರ್ಥಿಗಳು 1 ಅಂಕದ ಪ್ರಶ್ನೆಗಳು. ನಿಮಗೆ ಇಷ್ಟು ಮಾಡಿದರೆ ಸಾಕು, ಎಲ್ಲ ಕ್ವಶನ್ಸ್ಗಳು ಇದರಲ್ಲಿ ಕವರ್ ಆಗುತ್ತವೆ. √2 ಸಂಖ್ಯೆಯು ಒಂದು ಡ್ಯಾಶ್ ಆಗಿದೆ ಅಂತ ಕೇಳಿದರೆ √2 ಎಂಥ ಸಂಖ್ಯೆ? ಅಭಾಗಲಬ್ಧ ಸಂಖ್ಯೆ ಆಗಿದೆ. ಸೊ 2ನೇ ಪ್ರಶ್ನೆ, 7x³ - 4x² + x - 9 ಈ ಬಹುಪದೋಕ್ತಿ ಡಿಗ್ರಿ ಕೇಳಿದ್ದಾರೆ. ಸೊ ಮಹತ್ತಮ ಘಾತ ಅಥವಾ ಡಿಗ್ರಿ ಎಷ್ಟಿದೆ? 3 ಇದೆ. ಎಕ್ಸ್ ಅಕ್ಷದ ಮೇಲಿರೋ ಬಿಂದುವಿನ ನಿರ್ದೇಶಾಂಕವು ಡ್ಯಾಶ್ ಆಗಿದೆ ಅಂತ ಕೇಳಿದ್ದಾರೆ. ಸೊ ಎಕ್ಸ್ ಅಕ್ಷದ ನಿರ್ದೇಶಾಂಕಗಳು ಯಾವತ್ತೂ ಏನಿರುತ್ತೆ? x, 0 ಇರುತ್ತೆ. 4ನೇ ಪ್ರಶ್ನೆ, 2x + 3y = 6 ರೇಖಾತ್ಮಕ ಸಮೀಕರಣವನ್ನು ಆದರ್ಶ ರೂಪದಲ್ಲಿ ಬರೆದಾಗ ಎ ಮತ್ತು ಬಿ ದ ಬೆಲೆಗಳಂತ ಕೇಳಿದರೆ ಎದ ಬೆಲೆ 2, ಬಿ ದ ಬೆಲೆ 3 ಆಗುತ್ತೆ. ಸೊ ಯೂಕ್ಲಿಡಿಯನ್ 2ನೇ ಆಧಾರ ಪ್ರತಿಜ್ಞೆ ಕೇಳಿದ್ದಾರೆ. ಸೊ ವಿದ್ಯಾರ್ಥಿಗಳು ನೀವು ಇದು ನಿಮ್ಗೆ ಗೊತ್ತಾಗುತ್ತೆ, ನಿಮಗೆ ಇದರದ್ದು ಆನ್ಸರ್. ಸೊ ಇದನ್ನು ನನಗೆ ಉತ್ತರ ಕಮೆಂಟ್ಸ್ನಲ್ಲಿ ಹೇಳಿ. ಸೊ 6ನೇ ಪ್ರಶ್ನೆ, 120 ಡಿಗ್ರಿಯ ಪರಿಪೂರಕ ಕೋನಕ ಎಷ್ಟು ಅಂತ ಆಗಬೇಕಾಗಿತ್ತು. ಇಲ್ಲಿ ಪರಿಪೂರಕ ಕೋನ ಎಷ್ಟು ಅಂದರೆ ಎಷ್ಟಾಗತ್ತೆ ರೀ? 60 ಡಿಗ್ರಿ ಆಗುತ್ತೆ. ಸೊ 7ನೇ ಪ್ರಶ್ನೆ, 2x² - 5x + 7 ಅನ್ನು x - 1ರಿಂದ ಭಾಗಿಸಿದಾಗ ಬರುವ ಶೇಷ ಎಷ್ಟು ಅಂತ ಕೇಳಿದ್ದಾರೆ. ಸೊ ಉತ್ತರ 4 ಬರುತ್ತೆ. ಸೊ ಹೇಗೆ ಮಾಡಬೇಕು? x = 1 ಆಗುತ್ತೆ, -1 ಇದ್ದಿದ್ದು ಆ x ಬೆಲೆಯನ್ನು ಈ ಸಮೀಕರಣದಲ್ಲಿ ತುಂಬಿದಾಗ ಉತ್ತರ ಎಷ್ಟು ಬರುತ್ತೆ? 4 ಬರುತ್ತೆ. ಅದೇ ಶೇಷ ಆಗಿರುತ್ತೆ. 2 ಪಾರ್ಶ್ವಕೋನಗಳಲ್ಲಿ ಸಾಮಾನ್ಯವಲ್ಲದ ಬಾಹುಗಳು ಸರಳ ರೇಖೆಯಾಗಿದ್ದರೆ ಅವುಗಳ ಮೊತ್ತ ಎಷ್ಟು ಅಂತ ಕೇಳಿದರೆ ಅದರ ಉತ್ತರ 180 ಡಿಗ್ರಿ ಆಗುತ್ತೆ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. 0.66 ಇದನ್ನು ಭಾಗಲಬ್ಧ p/q ರೂಪದಲ್ಲಿ ಬರಿ ಅಂತ ಹೇಳಿದರೆ. ಸೊ ಅದನ್ನು x ಅಂತ ಹೇಳಿ ತೊಗೋಬೇಕು, ಇಂಟು 10 ಮಾಡಬೇಕು, 10x ಆಗುತ್ತೆ. 6.6 6ನ್ನು ಸಪ್ರೇಟ್ ಮಾಡಿದಾಗ 0.66 ಮತ್ತು ಉಳಿಯುತ್ತೆ. 0.66 ಅಂದರೆ x ತೊಗೊಂಡಿರ, ಅಲ್ಲಿ x ತೊಗೊಬೇಕು, ಪ್ಲಸ್ x ಈ ಕಡೆ ತಂದರೆ -x ಆಗುತ್ತೆ. 10x ಒಳಗೆ 1x ಆದರೆ 9x = 6, x = 6/9. 3ರಿಂದ ಗುಣಿಸಿದಾಗ ಉತ್ತರ ಎಷ್ಟು ಬರುತ್ತೆ? 2/3 ಬರುತ್ತೆ. ಅದು ಯಾವ ರೂಪದಲ್ಲಿ? p/q ರೂಪದಲ್ಲಿ ಆಗುತ್ತೆ. ಸೊ ಮುಂದಿನ ಪ್ರಶ್ನೆ, ವರ್ಗ ಬಹುಪದೋಕ್ತಿ ಆದರ್ಶ ರೂಪ ಬರಿ ಅಂತ ಹೇಳಿದ್ದಾರೆ. ಸೊ ವರ್ಗ ಬಹುಪದೋಕ್ತಿ ಆದರ್ಶ ರೂಪ ax² + bx + c ಆಗುತ್ತೆ. ಚಿತ್ರದಲ್ಲಿ a ಮತ್ತು b ದ ನಿರ್ದೇಶಾಂಕಗಳನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಸೊ a ನ ನಿರ್ದೇಶಾಂಕ -4 -3, b ದ ನಿರ್ದೇಶಾಂಕ 3 4. ನೆಕ್ಸ್ಟ್ x = 3 ಆದರೆ y = 3x - 9 ರೇಖಾತ್ಮಕ ಸಮೀಕರಣದಲ್ಲಿ y ದ ಬೆಲೆ ಕಂಡುಹಿಡಿ ಅಂತ ಹೇಳಿದ್ದಾರೆ. ಸೊ y ದ ಬೆಲೆ ಎಷ್ಟು ಬರುತ್ತೆ? 0 ಬರುತ್ತೆ. ಯೂಕ್ಲಿಡಿಯನ್ ಪ್ರಕಾರ ರೇಖೆಯ ವ್ಯಾಖ್ಯೆ ಬರೀರಿ ಅಂತ ಹೇಳಿದರೆ ಅನಿರ್ದೇಶವಾಗಿ ವೃದ್ಧಿಸುವಂಥ ಒಂದು ರೇಖೆಗೆ ಸರಳ ರೇಖೆ ಅಂತೇಳಿ ಕರೀತಾರೆ. 14ನೇ ಪ್ರಶ್ನೆ, 2 ಸರಳ ಯುಗ್ಮ ಕೋನಗಳ ಮೊತ್ತ ಎಷ್ಟು ಕೇಳಿದ್ದಾರೆ. 2 ಸರಳ ಯುಗ್ಮಗಳ ಕೋನ ಎಷ್ಟು ಇರುತ್ತೆ? 2 ಸರಳ ಯುಗ್ಮಗಳ ಕೋನ ಮೊತ್ತ ಕೇಳಿದ್ದಾರೆ. ಅದು ಎಷ್ಟಾಗುತ್ತೆ? 360 ಡಿಗ್ರಿ ಆಗುತ್ತೆ. ಮುಂದಿನ ಪ್ರಶ್ನೆ, 5/8 ದಶಮಾಂಶ ರೂಪದಲ್ಲಿ ಬರೀರಿ ಅಂತ ಹೇಳಿದರೆ. ಸೊ 5/8 ದಶಮಾಂಶ ರೂಪ ಎಷ್ಟಾಗುತ್ತೆ? 0.625 ಆಗುತ್ತೆ. 16ನೇ ಪ್ರಶ್ನೆ ನೋಡಿ, ಬಿಡಿಸಿ ಅಂತ ಹೇಳಿದ್ದಾರೆ. ಅಂದರೆ ಎಕ್ಸದ ಬೆಲೆಯಲ್ಲಿ ಕಂಡುಹಿಡಬೇಕು. ಹಾಗಾದರೆ 4x + 5 = 21 ಇದೆ. +5 ಈ ಕಡೆ ಕಳಿಸಿದರೆ -5 ಆಗುತ್ತೆ. 4x = 16 ಆಯಿತು, x = 4 ಆಯಿತು. ಈ ರೀತಿ 1 ಅಂಕದ ಪ್ರಶ್ನೆಗಳು ಬರುತ್ತವೆ ವಿದ್ಯಾರ್ಥಿಗಳ ಎಕ್ಸಾಮ್ನಲ್ಲಿ. ಇನ್ನೊಂದಿದೆ 1 ಅಂಕದ ಪ್ರಶ್ನೆಗಳು. ಸೊ ಇದರಲ್ಲಿ ಯಾವ ರೀತಿ ಕೇಳಿದ್ದಾರೆ ನೋಡಿ. ಕೆಳಗಿನ ಯಾವುದು ಭಾಗಲಬ್ಧ ಸಂಖ್ಯೆ ಅಂತ ಕೇಳಿದರೆ ಭಾಗಲಬ್ಧ ಸಂಖ್ಯೆ ಅಲ್ಲ ಅಂತ ಕೇಳಿದ್ದಾರೆ. ಅಭಾಗಲಬ್ಧ ಸಂಖ್ಯೆ ಅಲ್ಲ ಅಂತ ಕೇಳಿದ್ದಾರೆ. ಅಭಾಗಲಬ್ಧ ಸಂಖ್ಯೆ ಯಾವುದಾಗಂಗಿಲ್ಲ ಇಲ್ಲಿ?
ರೂಟ್ 4 ಆಗಂಗಿಲ್ಲ. ಸೊ ನೆಕ್ಸ್ಟ್ ಪ್ರಶ್ನೆ 2 ಪ್ಲಸ್ ರೂಟ್ 3 ಇದರ ಅಕರ್ಣಿಕಾರಕ 2 ಮೈನಸ್ ರೂಟ್ 3 ಆಗುತ್ತೆ. 2 ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇದರಲ್ಲಿ ಎಕ್ಸ್ ಸ್ಕ್ವೇರ್ನ ಸಹಗುಣಕ ಕೇಳಿದ್ದಾರೆ. ಸೊ ಎಕ್ಸ್ ಸ್ಕ್ವೇರ್ನ ಸಹಗುಣಕ ಎಷ್ಟು ಬರುತ್ತೆ? -1 ಬರುತ್ತೆ. -3 -5 ಈ ಬಿಂದು ಯಾವ ಚತುರ್ಥಾಂಕದಲ್ಲಿ ಬರುತ್ತದೆ ಅಂತ ಕೇಳಿದರೆ 3ನೇ ಚತುರ್ಥಾಂಕದಲ್ಲಿ ಬರುತ್ತದೆ. 2 ಚರಾಕ್ಷರಗಳ ರೇಖಾತ್ಮಕ ಸಮೀಕರಣದ ಆದರ್ಶ ರೂಪ ಕೇಳಿದರೆ ax + by - c = 0 ಆಗುತ್ತೆ. ಯಾವುದೇ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಎಷ್ಟು ಸರಳ ರೇಖೆಗಳನ್ನು ಎಳೆಯಬಹುದು ಅಂತ ಕೇಳಿದರೆ ಅದಕ್ಕೆ ಉತ್ತರ 1 ಆಗುತ್ತೆ. 180 ಡಿಗ್ರಿಗೆ ಸಮ ಇರುವ ಕೋನ ಅಂದರೆ ಸರಳ ಕೋನ ಅಂತೇಳಿ ಇರಬೇಕು ರೀ. ಸೊ ಮುಂದಿನ ಪ್ರಶ್ನೆ 75 ಡಿಗ್ರಿಯು ಪೂರಕ ಕೋನ ಅಂತ ಕೇಳಿದರೆ 75 ಡಿಗ್ರಿಯ ಪೂರಕ ಕೋನ ಎಷ್ಟಾಗುತ್ತೆ? 15 ಡಿಗ್ರಿ ಆಗುತ್ತೆ. ಸೊ ಒಂದು ಅಂಕದ ಪ್ರಶ್ನೆಗೆ ಹೋಗೋಣ. 36/100 ಇದು ದಶಮಾಂಶ ರೂಪದಲ್ಲಿ ಬರೀ ಅಂತ ಕೇಳಿದರೆ ಸೊ ಅದರ ಉತ್ತರ 0.36 ಆಗುತ್ತೆ. 10ನೇ ಪ್ರಶ್ನೆ 9/3/2 ಬೆಲೆ ಕಂಡುಹಿಡಿಯಿರಿ ಅಂತ ಹೇಳಿದರೆ ಸೊ ಇಲ್ಲಿ 9ನೇ ಯಾವ ರೀತಿ ಬರಬೇಕು? 3 ಸ್ಕ್ವೇರ್ ಆಗುತ್ತೆ. ರಷ್ಟು ಅದರ ಎಷ್ಟಿದೆ ಘಾತ 3/2 2 ಕ್ಯಾನ್ಸಲ್ ಆಗಿ 3/3 ಉಳಿಯುತ್ತೆ. ಅದರ ಉತ್ತರ ಎಷ್ಟು ಬರುತ್ತೆ? 27 ಬರುತ್ತೆ. ಸೊ 10ನೇ ಪ್ರಶ್ನೆ 5x³ + 4x² + 7x ಈ ಬಹುಪದೋಕ್ತಿಯ ಡಿಗ್ರಿ ಕೇಳಿದರೆ ಸೊ ಈ ಬಹುಪದೋಕ್ತಿ ಡಿಗ್ರಿ ಎಷ್ಟು ಬರುತ್ತೆ? 3 ಬರುತ್ತೆ. ಮೂಲ ಬಿಂದುವಿನ ನಿರ್ದೇಶಾಂಕ ಬರೀರಿ ಅಂತ ಹೇಳಿದ್ದಾರೆ. ಮೂಲ ಬಿಂದು ನಿರ್ದೇಶಾಂಕ ಏನಾಗುತ್ತೆ? 0 0 ಆಗುತ್ತೆ. 2 ಚರಾಕ್ಷರಗಳ ರೇಖಾತ್ಮಕ ಸಮೀಕರಣ ಪರಿಹಾರಗಳು ಎಷ್ಟಾಗುತ್ತೆ? ಅಸಂಖ್ಯಾತ ಪರಿಹಾರಗಳನ್ನು ಬರೆಯಬಹುದು. ಪೂರ್ಣ ಅದರ ಭಾಗಕ್ಕಿಂತ ಯಾವಾಗಲೂ ದೊಡ್ಡದಾಗಿರುತ್ತೆ. ಆಮೇಲೆ ಇಲ್ಲಿ ಚಿತ್ರದಲ್ಲಿ AOD 110 ಡಿಗ್ರಿ ಆಗಿದೆ. BOC ಕೇಳಿದ್ದಾರೆ. AOD ಮತ್ತು BOC ಶಂಗಾತ್ಮಕ ಕೋನಗಳಾಗುತ್ತೆ. ಶಂಗಾತ್ಮಕ ಕೋನಗಳು ಸಮ ಇರುತ್ತೆ. ಸೊ ಕೋನ BOC = ಎಷ್ಟಾಗುತ್ತೆ? ಅದು ಕೂಡ 110 ಡಿಗ್ರಿ ಆಗುತ್ತೆ. ಕಿರಣ ಎಂದರೇನು ಕೇಳಿದರೆ ಈ ಪ್ರಶ್ನೆ ನಿಮಗೆ ನಾನು ಕ್ವಶನನ್ನು ಬಿಡ್ತೀನಿ. ಈ ಕ್ವಶನನ್ನು ನೀವು ಅದನ್ನೇ ಏನು ಮಾಡಿ ಅದರದ್ದು ಆನ್ಸರ್ನ ಬರೀರಿ. ಓಕೆ, ಇಲ್ಲಾಂದ್ರೆ ಕಮೆಂಟ್ಸ್ನಲ್ಲಿ ಹೇಳಿ, ನಾನು ನಿಮಗೆ ಮತ್ತೆ ಅದರದ ವ್ಯಾಖ್ಯಾನ ಹೇಳ್ತೀನಿ. ಸೊ ಇವತ್ತಿಗೆ ಎಷ್ಟು ಒಂದು ಅಂಕದ ಎಲ್ಲ ಪ್ರಶ್ನೆಗಳನ್ನು ವಿದ್ಯಾರ್ಥಿಗಳು ಕವರ್ ಆಗಿವೆ. ಸೊ ಹೀಗಾಗಿ ಮುಂದಿನ ಅವಧಿಯಲ್ಲಿ ಏನು ಮಾಡ್ತೀನಿ, ಬೇಗನೆ 2 ಅಂಕದ ಪ್ರಶ್ನೆಗಳನ್ನು ಎಷ್ಟು 2 ಅಂಕದ ಪ್ರಶ್ನೆಗಳು ಇರ್ತವೆ ನೋಡಿ, ಆ ಎಲ್ಲ ಇಂಪಾರ್ಟೆಂಟ್ 2 ಅಂಕದ ಪ್ರಶ್ನೆಗಳನ್ನು ನಮಗೆ ಈ ನಮ್ಮ ಚಾನಲ್ನಲ್ಲಿ ದೊರೆಯುತ್ತೆ. ಸೊ ಇದೇ ರೀತಿ ನಮ್ಮ ಚಾನಲನ್ನು ಸಪೋರ್ಟ್ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಇಂಥ ಹೊಸ ವಿಡಿಯೋಗಳಿಗೆ ನಮಗೆ ಅಪ್ಡೇಟನ್ನು ಸಿಗುತ್ತೆ. ಸೊ ಮುಂದಿನ ವಿಡಿಯೋನಲ್ಲಿ ಏನು ಮಾಡಿದ್ದೀನಿ, ಇದರ ಮುಂದಿನ ಭಾಗ ಅಂದರೆ 2 ಅಂಕದ ಪ್ರಶ್ನೆಗಳನ್ನು ಬೇಗನೆ ಸಾಲ್ವ್ ಮಾಡ್ತೀನಿ.